ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಮತ್ತು ನಾಳೆ ನಾಡಿದ್ದು ಹಬ್ಬದ ಪ್ರಯುಕ್ತ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕ್ಲೋಸಲ್ಲಿರುತ್ತೆ. ಆದರೆ ನಾಳೆ ಹಬ್ಬದ ಪ್ರಯುಕ್ತ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಬರೀ 1 ಅವರ್ ಮಾತ್ರ ಓಪನ್ ಇರುತ್ತೆ. ಅದನ್ನು ಮುಹೂರ್ತ್ ಟ್ರೇಡಿಂಗ್ ಅಂತಾರೆ. ನಾಳೆ ಕರೆಕ್ಟಾಗಿ 1:30 1:45 ಪ್ರೀ ಓಪನಿಂಗ್ ಸೆಷನ್ ಇರುತ್ತೆ. ನಮ್ಮ ನಾರ್ಮಲ್ ಈಕ್ವಿಟಿ ಮಾರ್ಕೆಟ್ ಓಪನ್ ಆಗೋದು 1:45 2:45 ಓಪನ್ ಇರುತ್ತೆ. ಬರೀ 1 ಅವರ್ ಮಾತ್ರನೇ ಮಾರ್ಕೆಟ್ಸ್ ಓಪನ್ ಅಲ್ಲಿ ಇರುತ್ತೆ. ಮತ್ತೆ ಫ್ರೆಂಡ್ಸ್, ಈ ಮುಹೂರ್ತ್ ಟ್ರೇಡಿಂಗ್ ಅಲ್ಲಿ ಯಾವ್ದಾದ್ರು ಒಂದು ಕಂಪನಿನ ಪಿಕ್ ಮಾಡಿ ಲಾಂಗ್ ಟರ್ಮ್ಗೋಸ್ಕರ, ಅಂದ್ರೆ ಒಂದು 3 ಇಯರ್ಸ್ ಆಗಲಿ ಒಂದು 5 ಇಯರ್ಸ್ ಆಗಲಿ ಒಂದು ಕಂಪನಿನ ಪ್ರಾಪರ್ ಆಗಿ ಹೋಲ್ಡ್ ಮಾಡ್ತೀನಿ. ಮಾರ್ಕೆಟ್ ಯಾವಾಗಾದ್ರೂ ಫಾಲ್ ಆದ್ರು ಅಥವಾ ನೀವು ಪಿಕ್ ಮಾಡಿರೋ ಸ್ಟಾಕ್ ಏನಾದ್ರು ಕಮಿಂಗ್ ಟೈಮಲ್ಲಿ ಸ್ವಲ್ಪ ಫಾಲ್ ಆದರೆ, ಅಂದರೆ ಏನು ರೀಸನ್ಸ್ ಮೇಲೆ ಫಾಲ್ ಆಗ್ತಾ ಇದೆ, ಕಮಿಂಗ್ ಟೈಮಲ್ಲಿ ಮತ್ತೆ ಬೆಳೆಯುತ್ತಾ ಇಲ್ವಾ ಅಂತ ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡ್ತಾ, ಈ ಕಂಪನಿ ಬಿಸ್ನೆಸ್ ಯಾವ ಥರ ಇದೆ, ಫಿನಾನ್ಷಿಯಲ್ಸ್ ಯಾವ ಥರ ಇದೆ ಅಂತ ಪ್ರಾಪರ್ ಆಗಿ ಪ್ರತಿಯೊಂದನ್ನು ಅನಾಲಿಸಿಸ್ ಮಾಡಿ ಒಂದು ಕಂಪನಿನ ಪಿಕ್ ಮಾಡಿ ಇನ್ವೆಸ್ಟ್ ಮಾಡಿ. ಅದಕ್ಕೋಸ್ಕರನೇ ಈ ಮುಹೂರ್ತ್ ಟ್ರೇಡಿಂಗ್ ಡೇ ಶುರು ಆಗಿರೋದು. ನೆಕ್ಸ್ಟ್, ಇವತ್ತಿನ ಮಾರ್ಕೆಟ್ ವಿಷಯಕ್ಕೆ ಬಂದರೆ ಸೆನ್ಸೆಕ್ಸ್ 411 ಪಾಯಿಂಟ್ಸ್ ಗೇನ್ ಆಗಿ 84,363 ಕ್ಲೋಸ್ ಆಗಿದೆ. ನಿಫ್ಟಿ 133 ಪಾಯಿಂಟ್ಸ್ ಗೇನ್ ಆಗಿ 25,843 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 319 ಪಾಯಿಂಟ್ಸ್ ಗೇನ್ ಆಗಿ 58,033 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ, ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವತ್ತು ನಿಫ್ಟಿ ನೋಡಿಕೊಂಡ್ರೆ ಮಾರ್ಕೆಟ್ ಓಪನಿಂಗಲ್ಲೇ ಎಬೋ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿ ಓಪನ್ ಆಯಿತು. ಅದಾದಮೇಲೆ ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಇವತ್ತು ಸಹ ಹೊಸ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಇವಾಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಲ್ಟಿಪಲ್ ಪಾಸಿಟಿವ್ ಪಾಯಿಂಟ್ಸ್ ಇದ್ದಾವೆ. ಅದರಿಂದ ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಎಬೋ 400 ಪಾಯಿಂಟ್ಸೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಈ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಮಾರ್ಕೆಟ್ ಕೀ ಅಪ್ಡೇಟ್ಸಲ್ಲಿ ಕಂಪ್ಲೀಟಾಗಿ ಮಾತಾಡ್ಕೊಳ್ಳೋಣ. ಮತ್ತೆ ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಓಪನಿಂಗಲ್ಲಿ ನೋಡಿಕೊಂಡ್ರೆ ನಿಫ್ಟಿ ಎಬೋ 200 ಪಾಯಿಂಟ್ಸೇ ಓಪನ್ ಆಯ್ತಲ್ವಾ, ಆದರೆ ವಿತಿನ್ 10 to 15 ಮಿನಿಟ್ಸಲ್ಲಿ ನಿಯರ್ಲಿ 100 ಪಾಯಿಂಟ್ಸ್ವರೆಗೂ ಫಾಲ್ ಆಗಿದೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಇವತ್ತು ಬೆಳಿಗ್ಗೆ ಡೊನಾಲ್ಡ್ ಟ್ರಂಪ್ ಅವರು ನಮ್ಮ ಇಂಡಿಯಾ ಮೇಲೆ ಮತ್ತೆ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂದರೆ, ಇವಾಗ ಲಾಸ್ಟ್ ವೀಕಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ರಲ್ವಾ, ಇವಾಗ ಮೋದಿ ಅವ್ರ ಹತ್ರ ನಾನು ಮಾತಾಡಿದ್ದೀನಿ. ಮೋದಿ ಅವರು ಸಹ ಹೇಳಿದ್ದಾರೆ ಕಮ್ಮಿಂಗ್ ಟೈಮಲ್ಲಿ ರಷ್ಯಾದಿಂದ ಆಯಿಲ್ನ ಪರ್ಚೇಸ್ ಮಾಡೋದನ್ನ ಕಮ್ಮಿ ಮಾಡ್ತಾ ಬರ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಸ್ಟೇಟ್ಮೆಂಟ್ ಮಾಡಿದ್ರಲ್ವಾ. ಮತ್ತೆ ಇದೇ ಸ್ಟೇಟ್ಮೆಂಟ್ನ ರಿಪೀಟ್ ಮಾಡಿ, ಒಂದು ವೇಳೆ ಕಮ್ಮಿಂಗ್ ಟೈಮಲ್ಲಿ ರಷ್ಯಾಯಿಂದ ಆಯಿಲ್ನ ಪರ್ಚೇಸ್ ಮಾಡೋದನ್ನ ಇಂಡಿಯಾದವರು ಕಮ್ಮಿ ಮಾಡಲಿಲ್ಲ ಅಂತಂದರೆ ಇಂಡಿಯಾ ಮೇಲೆ ಇನ್ನೂ ಟ್ಯಾರಿಫ್ನ ಇನ್ಕ್ರೀಸ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಅಷ್ಟು ಪಾಸಿಟಿವ್ ಆಗಿ ಓಪನ್ ಆದ್ರೂ ವಿತಿನ್ 15 ಮಿನಿಟ್ಸಲ್ಲಿ ನಮ್ಮ ಮಾರ್ಕೆಟ್ಸ್ ಫಾಲ್ ಆಗಿದ್ದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವತ್ತು ನಮ್ಮ ಮಾರ್ಕೆಟ್ ನೋಡಿದ್ರಾ, ತುಂಬ ಪಾಸಿಟಿವ್ ಓಪನ್ ಆಯ್ತಲ್ವಾ. ನಿಫ್ಟಿ ಆದರೆ 200 ಪಾಯಿಂಟ್ಸ್ ಪಾಸಿಟಿವ್ ಆಗಿತ್ತು. ಸೆನ್ಸೆಕ್ಸ್ ಆದರೆ 700 ಪಾಯಿಂಟ್ಸ್ ಪಾಸಿಟಿವ್ ಓಪನ್ ಆಯಿತು. ಬ್ಯಾಂಕ್ ನಿಫ್ಟಿ ಆದರೆ ಎಬೋ 500 ಪಾಯಿಂಟ್ಸೇ ಪಾಸಿಟಿವ್ ಓಪನ್ ಆಯಿತು. ನಮ್ಮ ಮಾರ್ಕೆಟ್ಸ್ ಇವತ್ತು ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ, ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್, ಅದಾದಮೇಲೆ ಇವಾಗ ನಮ್ಮ ಇಂಡಿಯನ್ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವ್ರು ನೋಡಿಕೊಂಡ್ರೆ ತುಂಬಾನೇ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. GST 2.0 ಶುರು ಆಯ್ತಲ್ವಾ, ಇದ್ರ ರಿಲೇಟೆಡ್ ಆಗಿ. ಅದರಿಂದನೇ ಇವತ್ತು ನಮ್ಮ ಮಾರ್ಕೆಟ್ಸ್ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಫಸ್ಟ್ ಇವಾಗ ಪಿಯೂಷ್ ಗೋಯಲ್ ಅವರು ಈ GST ರಿಫಾರ್ಮ್ ಬಗ್ಗೆ ಯಾವ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಇಂಡಿಯಾದಲ್ಲೇ ಇದು ಬಿಗ್ಗೆಸ್ಟ್ ರಿಫಾರ್ಮ್ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಮತ್ತೆ ಈ ನವರಾತ್ರಿ ಟೈಮಲ್ಲೇ ಹೈಯೆಸ್ಟ್ ಕಾರ್ ಸೇಲ್ಸ್ ಆಗಿದ್ದಾವೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಮಾರುತಿ ಸುಜುಕಿ ಒಂದೇ ಕಂಪನಿನೇ 4.5 ಲಕ್ಷ ಬುಕಿಂಗ್ಸ್ ಬಂದಿದ್ದಾವೆ. ಅದರಲ್ಲಿ 165 ಕಾರ್ಸ್ನ ಸೇಲ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೆ ಮಹೀಂದ್ರ ಸೇಲ್ಸ್ ನೋಡಿಕೊಂಡ್ರೆ 60% ಇನ್ಕ್ರೀಸ್ ಆಗಿದೆ. ಟಾಟಾ ಮೋಟಾರ್ಸ್ ಅವರು 50,000 ವೆಹಿಕಲ್ಸ್ನ ಸೇಲ್ ಮಾಡಿದ್ದಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಈ ಎಲೆಕ್ಟ್ರಾನಿಕ್ ಸೇಲ್ಸ್ ಆದರೆ ಎಲ್ಲ ರೆಕಾರ್ಡ್ಸ್ನ ಬ್ರೇಕ್ ಮಾಡಿದೆ. ಈ ನವರಾತ್ರಿ ಟೈಮಲ್ಲಿ ಇಯರ್ ಆನ್ ಇಯರಲ್ಲಿ 20 to 25% ಜಂಪ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಜಿಯೋ ಪೊಲಿಟಿಕಲ್ ಅನ್ಸರ್ಟನಿಟೀಸ್ ಏನಿದ್ದಾವೆ, ಇದರಲ್ಲೂ ಕೂಡ ಇಂಡಿಯಾ ತುಂಬಾನೇ ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ. GDP ನೋಡಿಕೊಂಡ್ರೆ ತುಂಬ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇದೆ. ಅದರಿಂದ IMF ನಮ್ಮ ಇಂಡಿಯನ್ GDP ಫೋರ್ಕಾಸ್ಟ್ನ ಇನ್ಕ್ರೀಸ್ ಮಾಡ್ಕೊಬೇಕು ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಜೊತೆಗೆ ಇವಾಗ ಈ ಟ್ರೇಡ್ ನೆಗೋಸಿಯೇಷನ್ಸ್ ಏನು ನಡೀತಾ ಇದ್ದಾವೆ, ಇವೆಲ್ಲ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ. ಅದ್ರ ಜೊತೆಗೆ ಇವಾಗ US ಜೊತೆ ಏನು ನೆಗೋಸಿಯೇಷನ್ ನಡೀತಾ ಇದೆ, ಯಾವಾಗ ಕಂಪ್ಲೀಟ್ ಆಗಿ ನೆಗೋಸಿಯೇಷನ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಡೆಡ್ಲೈನ್ ಏನು ಹೇಳೋಕ್ಕಾಗ್ತಿಲ್ಲ. ಆದರೆ ನೆಗೋಸಿಯೇಷನ್ಸ್ ಮಾತ್ರ ಪಾಸಿಟಿವ್ ಆಗಿ ನಡೀತಾ ಇದ್ದಾವೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಹಿಂದಿನ ಶುಕ್ರವಾರನೇ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೆ, ಇವಾಗ ಈ ವೀಕೆಂಡ್ಸಲ್ಲಿ ನೋಡಿಕೊಂಡ್ರೆ ತುಂಬಾನೇ ದೊಡ್ಡ ಕಂಪನೀಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾವೆ. ಅದರಲ್ಲೂ ನಿಫ್ಟಿಯಲ್ಲೇ ಹೆವಿ ವೇಟೇಜ್ ಕಂಪನೀಸ್ ಆದ ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್, ICICI ಬ್ಯಾಂಕ್ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದೆ. ಅದರಿಂದ ಈ ರಿಸಲ್ಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ ಸೋಮವಾರ ನಮ್ಮ ಮಾರ್ಕೆಟ್ ಯಾವ ಥರ ಓಪನ್ ಆಗಬೇಕು ಅಂತ ಶುಕ್ರವಾರ ಮಾರ್ಕೆಟ್ ನ್ಯೂಸಲ್ಲೇ ಮೆನ್ಷನ್ ಮಾಡಿದ್ದೆ. ಇವಾಗ ಅದ್ರ ಪ್ರಕಾರನೇ ರಿಲಯನ್ಸ್ ಇಂಡಸ್ಟ್ರೀಸ್ ಅವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ.
ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ತುಂಬ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವತ್ತು ಇಂಟರ್ಡೇ ಸೆಷನಲ್ಲಿ ಎಬೋ 3.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಫಸ್ಟ್ ಇವಾಗ ಇವ್ರ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 10% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 14.3% ಇನ್ಕ್ರೀಸ್ ಆಗಿದೆ. ಮತ್ತು ಕ್ವಾರ್ಟರ್ ಆನ್ ಕ್ವಾರ್ಟ್ರಲ್ಲಿ ರೆವಿನ್ಯೂಸ್ ನೋಡ್ಕೊಂಡ್ರೂ ಬೆಟರಾಗಿ ಗ್ರೋ ಆಗಿದೆ. ಆದರೆ ಪ್ರಾಫಿಟ್ಸ್ ವಿಷಯಕ್ಕೆ ಬಂದರೆ ಡ್ರಾಪ್ ಆಗಿರೋ ಥರ ಕಾಣಿಸುತ್ತೆ. ಇವಾಗ ಪ್ರೀವಿಯಸ್ ಕ್ವಾರ್ಟರಲ್ಲಿ ಪ್ರಾಫಿಟ್ಸ್ 30,000 crores ಇತ್ತು, ಮತ್ತು ಈ ಕ್ವಾರ್ಟರಲ್ಲಿ 22,000 crores ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಇವಾಗ ಇದು ಡ್ರಾಪ್ ಆಗಿರೋ ಥರ ಕಾಣಿಸುತ್ತೆ. ಆದರೆ ಫ್ರೆಂಡ್ಸ್ ಇವಾಗ ಪ್ರೀವಿಯಸ್ ಕ್ವಾರ್ಟರಲ್ಲಿ 30,000 crores ಪ್ರಾಫಿಟ್ಸ್ ಬಂದಿದೆ ಅಲ್ವಾ, ಅದರಲ್ಲಿ 9,000 crores ಏನಿದೆ ಏಷ್ಯನ್ ಪೇಂಟ್ ಸ್ಟೇಕ್ನ ಸೆಲ್ ಮಾಡಿದ್ರು, ಅದರಿಂದ 9,000 crores ಬಂದಿತ್ತು. ಅದನ್ನ ಅಡಿಷನಲ್ ಇನ್ಕಮ್ ಅಲ್ಲಿ ಲಾಸ್ಟ್ ಟೈಮ್ ತೋರಿಸಿದ್ರು. ಅದರಿಂದ ಇವಾಗ ಪ್ರಾಫಿಟ್ಸ್ ಡ್ರಾಪ್ ಆಗಿರೋ ಥರ ಕಾಣಿಸ್ತಾ ಇದೆ ಹೊರತು ಆ್ಯಕ್ಚುಲ್ ಆಗಿ ಏಷ್ಯನ್ ಪೇಂಟ್ ಸೆಲ್ ಮಾಡಿರೋ ಅಮೌಂಟ್ ಏನು ಬಂದಿದೆ ಅದನ್ನ ರಿಮೂವ್ ಮಾಡಿದ್ರೆ ಇವಾಗ ಕ್ವಾರ್ಟರ್ ಆನ್ ಕ್ವಾರ್ಟರ್ಲೂ ಪ್ರಾಫಿಟ್ಸ್ ಗ್ರೋ ಆಗಿರೋ ಥರನೇ ಕಾಣಿಸುತ್ತೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಕಾಂಗ್ಲೋಮರೇಟ್, ಇದ್ರ ಅಂಡರಲ್ಲಿ ತುಂಬಾ ಬಿಸ್ನೆಸ್ ಇದಾವಲ್ವಾ, ಅದರಿಂದ ಪ್ರತಿ ಬಿಸ್ನೆಸ್ಸಲ್ಲೂ ಯಾವ ಥರ ಗ್ರೋ ಆಗ್ತಾ ಇದೆ ಅಂತ ಇವಾಗ ಇನ್ ಡೀಟೇಲ್ ಆಗಿ ಮಾತಾಡ್ಕೊಳೋಣ. ಫಸ್ಟ್ ಇವಾಗ ಈ ರಿಲಯನ್ಸ್ ಜಿಯೋ ಇದೆ ಅಲ್ವಾ, ಇದ್ರಲ್ಲಿ ನೋಡ್ಕೊಂಡ್ರೆ ಇದೇ ಕ್ವಾರ್ಟರ್ಲೇ 8 lakh ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ, ಮತ್ತು ಜಿಯೋ ಫೈಬರಲ್ಲಿ 3 lakh ಸಬ್ಸ್ಕ್ರೈಬರ್ಸ್ ಆ್ಯಡ್ ಆಗಿದ್ದಾರೆ. ಮತ್ತು ಈ ಸೆಗ್ಮೆಂಟಿಂದ 36,000 crores ರೆವಿನ್ಯೂಸ್ ಜನರೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆರ್ಪು ಅಂದರೆ ಆವ್ರೇಜ್ ರೆವೆನ್ಯೂ ಪರ್ ಯೂಸರ್ ನೋಡಿಕೊಂಡ್ರೆ ಪ್ರೀವಿಯಸ್ ಕ್ವಾರ್ಟರಲ್ಲಿ 208 rupees ಇತ್ತು, ಅದನ್ನಿವಾಗ 211 rupeesಗೆ ಇನ್ಕ್ರೀಸ್ ಮಾಡ್ಕೊಂಡಿದ್ದಾರೆ. ಓವರ್ ಆಲ್ ಈ ಸೆಗ್ಮೆಂಟಲ್ಲಿ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ರಿಲಯನ್ಸ್ ರಿಟೈಲ್, ಈ ಸೆಗ್ಮೆಂಟಲ್ಲಿ ನೋಡಿಕೊಂಡ್ರೆ ತುಂಬಾ ಸ್ಟ್ರಾಂಗ್ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಗ್ರೋಸರೀಸ್, ಫ್ಯಾಷನ್, ಲೈಫ್ ಸ್ಟೈಲ್ ಬಿಸ್ನೆಸ್ಸಲ್ಲಿ 26% ಗ್ರೋತ್ ಇದೆ ಇಯರ್ ಆನ್ ಇಯರಲ್ಲಿ, ಮತ್ತು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸಲ್ಲಿ 18% ಗ್ರೋತ್ ಇದೆ. ಜೊತೆಗೆ ಈ ರಿಲಯನ್ಸ್ ರಿಟೇಲ್ ಸೆಗ್ಮೆಂಟಲ್ಲಿ ಟೋಟಲ್ ಆಗಿ 90,000 crores ರೆವಿನ್ಯೂಸ್ನ ಜನರೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 18% ಇನ್ಕ್ರೀಸ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಜಿಯೋ ಸ್ಟಾರ್, ಈ ಸೆಗ್ಮೆಂಟಲ್ಲೂ ತುಂಬ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಈ ಪ್ರೋ ಕಬಡ್ಡಿ ಇರೋದ್ರಿಂದನೇ ವಾಚ್ ಟೈಮ್ 148% ಇನ್ಕ್ರೀಸ್ ಆಗಿದೆ ಇಯರ್ ಆನ್ ಇಯರಲ್ಲಿ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ENP ಸೆಗ್ಮೆಂಟಲ್ಲಿ ಸ್ವಲ್ಪ ವೀಕ್ನೆಸ್ ಕಾಣ್ತಾ ಇದೆ, ಮತ್ತು ಆಯಿಲ್ ಟು ಕೆಮಿಕಲ್ ಸೆಗ್ಮೆಂಟಲ್ಲಿ ರೆವಿನ್ಯೂಸ್ ಆದರೆ 3% ಇನ್ಕ್ರೀಸ್ ಆಗಿದೆ. ಮತ್ತು ಫೈನಲ್ ಆಗಿ ಎನರ್ಜಿ ಬಿಸ್ನೆಸ್, ಇದರಲ್ಲಿ ನೋಡಿಕೊಂಡ್ರೆ ಈ ಸೋಲಾರ್ PV ಗಿಗಾ ಫ್ಯಾಕ್ಟ್ರಿ ಏನಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ, ಮತ್ತು ಈ ಸೋಲಾರ್ ವ್ಯಾಲ್ಯೂ ಚೈನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ರಿಲೇಟೆಡ್ ಆಗೂ ವರ್ಕ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಇವಾಗ ಕಮಿಂಗ್ ಟೈಮಲ್ಲಿ ಈ ಎನರ್ಜಿ ಬಿಸ್ನೆಸ್ ಎಲ್ಲ ಆಪರೇಷನ್ಸ್ಗೆ ಬಂದರೆ ಅವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ರೀರೇಟಿಂಗ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇದೆ. ಯಾಕಂದರೆ ಈ ಗಿಗಾ ಫ್ಯಾಕ್ಟ್ರೀಸ್ ಏನಿದ್ದಾವೆ ಇವು ತುಂಬಾ ದೊಡ್ಡದಾಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಸೋಲಾರ್ ವ್ಯಾಲ್ಯೂ ಚೈನಲ್ಲಿ ಏನು ವರ್ಕ್ ಮಾಡ್ತಾ ಇದ್ದಾರೆ, ಈ ಸೋಲಾರ್ ವ್ಯಾಲ್ಯೂ ಚೈನಲ್ಲಿ ತುಂಬಾ ಫಾಸ್ಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಇವಾಗ ಈ ಸೋಲಾರ್ ಪ್ಲೇಯರ್ಸ್ ಯಾರಿದ್ದಾರೆ ಅಂದರೆ ಶುಕ್ರವಾರ ವಿಡಿಯೋದಲ್ಲಿ ಮಾತಾಡ್ಕೊಂಡಿದ್ವಲ್ವಾ, ಇವಾಗ ವಾರ ಎನರ್ಜಿಸ್ ಅವರು ವರ್ಕ್ ಮಾಡ್ತಾ ಇದ್ದಾರೆ, ವಿಕ್ರಮ್ ಸೋಲಾರ್ ಅವರು, ಪ್ರೀಮಿಯರ್ ಎನರ್ಜೀಸ್, ಈ ಕಂಪನೀಸ್ ಎಲ್ಲ ಏನಿದ್ದಾವೆ ಈ ಕಂಪನೀಸ್ ಎಲ್ಲ ಈ ರಿಲಯನ್ಸ್ ಇಂಡಸ್ಟ್ರೀಸ್ ಮುಂದೆ ತುಂಬಾ ಚಿಕ್ಕದಾಗೋಗುತ್ತೆ. ಅದ್ರ ಜೊತೆಗೆ ಇವ್ರ ಬಿಸ್ನೆಸ್ ಏನಾದರೂ ಇನ್ನೂ ರ್ಯಾಪಿಡಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ರಿಲಯನ್ಸ್ ಇಂಡಸ್ಟ್ರೀಸ್ ರೀರೇಟಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಅದ್ರ ಜೊತೆಗೆ ಇನ್ನೂ ತುಂಬ ಫಾಸ್ಟಾಗಿ ಗ್ರೋ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಈ ಥರ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದ್ರಿಂದ ಅನಲಿಸ್ಟ್ ಕೂಡ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೂಮ್ರಾ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 1,700 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಮೋರ್ಗನ್ ಸ್ಟ್ಯಾನ್ಲಿ ಅವರು ಓವರ್ ವೈಟ್ ರೇಟಿಂಗ್ ಕೊಟ್ಟು 1,701 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಅವರಾದರೆ ಆ್ಯಡ್ ಕಾಲ್ ಕೊಟ್ಟು 1,600 rupees ಪರ್ ಶೇರ್ ಅಂತ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. JP ಮೋರ್ಗನ್ ಅವರು, ಮಕ್ವೇರ್ ಅವರು, ಈ ಥರ ಪ್ರತಿಯೊಬ್ಬರೂ ತುಂಬಾ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವತ್ತು ನಮ್ಮ ಮಾರ್ಕೆಟ್ ಮಾತ್ರನೇ ಅಲ್ಲ, ಗ್ಲೋಬಲ್ ಮಾರ್ಕೆಟ್ಸ್ ನೋಡ್ಕೊಂಡ್ರೂ ಇದೇ ಥರನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಕೊರಿಯನ್ ಮಾರ್ಕೆಟ್ಸ್ ಆದರೆ 3% ಪಾಸಿಟಿವ್ ಆಗಿದೆ, ಚೈನೀಸ್ ಮಾರ್ಕೆಟ್ ಆದರೆ ಎಬೋ 2% ಪಾಸಿಟಿವ್ ಆಗಿದೆ, ತೈವಾನ್ ಮಾರ್ಕೆಟ್ಸ್ ಆದರೆ ಎಬೋ 1%. ಈ ಥರ ಪ್ರತಿಯೊಂದು ಮಾರ್ಕೆಟ್ಸ್ ನೋಡ್ಕೊಂಡ್ರೂ ಇವತ್ತು ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ. ಇದಕ್ಕೆ ರೀಸನ್ ಏನು ಅಂತ ನೋಡಿಕೊಂಡ್ರೆ ಡೊನಾಲ್ಡ್ ಟ್ರಂಪ್ ಅವರು ಹಿಂದಿನ ವಾರ ಎಲ್ಲ ಚೈನಾ ಮೇಲೆ ತುಂಬಾ ಅಗ್ರೆಸಿವ್ ಸ್ಟೇಟ್ಮೆಂಟ್ಸ್ನ ಮಾಡ್ತಾಯಿದ್ರು, ಮತ್ತು 100% ಟ್ಯಾರಿಫ್ನ ಕೂಡ ಹಾಕಿದ್ರು. ಜೊತೆಗೆ ಇವಾಗ ಟೋಟಲ್ ಆಗಿ ಚೈನಾ ಮೇಲೆ ಮಾತ್ರನೇ 130% ಟ್ಯಾರಿಫ್ ಇದೆ ಅಲ್ವಾ. ಆದರೆ ಶುಕ್ರವಾರ ಡೊನಾಲ್ಡ್ ಟ್ರಂಪ್ ಅವರು ಈ ಟ್ಯಾರಿಫ್ ಬಗ್ಗೆ ಎಲ್ಲ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಅದರಿಂದ US ಮಾರ್ಕೆಟ್ ನೋಡ್ಕೊಂಡ್ರೂ ಶುಕ್ರವಾರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಚೈನಾ ರಿಲೇಟೆಡ್ ಆಗಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದಾರಲ್ವಾ, ಅದರಿಂದ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸಸ್ ನೋಡಿಕೊಂಡ್ರೆ ತುಂಬಾ ಫಾಲ್ ಆಗಿದೆ. ಇವಾಗ ಹಿಂದಿನ ವಾರ ಈ ಟ್ರೇಡ್ ಟೆನ್ಷನ್ಸ್ ಎಲ್ಲ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತ ಗೋಲ್ಡ್ ಪ್ರೈಸಸ್ ನೋಡಿಕೊಂಡ್ರೆ ಕಂಟಿನ್ಯೂಸ್ ಆಗಿ ಪಾಸಿಟಿವ್ ಆಗಿ ಗ್ರೋ ಆಗ್ತಾನೆ ಇದ್ವು, ಪ್ರತಿದಿನ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾನೆ ಇತ್ತು. ಆದರೆ ಇವಾಗ ಡೊನಾಲ್ಡ್ ಟ್ರಂಪ್ ಅವರು ಸಡನ್ ಆಗಿ
ಟ್ರೇಡ್ ಟೆನ್ಷನ್ಸ್ ರಿಲೇಟೆಡ್ ಆಗಿ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಮಾಡಿದಾರಲ್ವಾ, ಅದರಿಂದ ಗೋಲ್ಡ್ ಪ್ರೈಸಸ್ ನೋಡ್ಕೊಂಡ್ರೆ ಪ್ರತಿ 10 ಗ್ರಾಮ್ ಮೇಲೆ 1750 ರುಪೀಸ್ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಸಿಲ್ವರ್ ಬಗ್ಗೆ ಮಾತಾಡ್ಕೊಬೇಕು. ಇವಾಗ ಈ ರೀಸೆಂಟ್ ಟೈಮಲ್ಲಿ ನೋಡ್ಕೊಂಡ್ರೆ ಪ್ರತಿಯೊಬ್ಬರು ಸಿಲ್ವರ್ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಯಾಕಂದರೆ ಸಿಲ್ವರ್ ಪ್ರೈಸ್ ಆದರೆ ಪ್ರತಿದಿನ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತಲ್ವಾ, ಅದರಿಂದ ಪ್ರತಿಯೊಬ್ಬರು ಮಾತಾಡ್ತಾ ಇದ್ದಾರೆ. ಇವಾಗ ಪ್ರತಿಯೊಂದಿನ ಫಾಲ್ ಆಗ್ತಾನೆ ಇದೆ ಅಂತ ಈ ಸಿಲ್ವರ್ ಬಗ್ಗೆ ಯಾರನ್ನೂ ಮಾತಾಡ್ತಾನೆ ಇಲ್ಲ. ಇವಾಗ ಸಿಲ್ವರ್ ಪ್ರೈಸಸ್ ನೋಡ್ಕೊಂಡ್ರೆ ಪ್ರತಿಯೊಂದಿನ ಫಾಲ್ ಆಗ್ತಾನೆ ಬರ್ತಾ ಇದೆ. ಫ್ರೆಂಡ್ಸ್, ಇವಾಗ ಈ ಸಿಲ್ವರ್ ಪ್ರೈಸಸ್ ಏನಕ್ಕೆ ಫಾಲ್ ಆಗ್ತಾ ಇದೆ ಅಂತ ಮಾತಾಡ್ಕೊಳೋದಕ್ಕೂ ಮುಂಚೆ ಫಸ್ಟ್ ಇವಾಗ ಈ ಸಿಲ್ವರ್ ಪ್ರೈಸಸ್ ಏನಕ್ಕೆ ಈ ತರ ಬೆಳೀತು ಅನ್ನೋದು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಲಾಸ್ಟ್ 3 to 4 ಮಂತ್ಸ್ ಇಂದ ನೋಡ್ಕೊಂಡು ಸಿಲ್ವರ್ ಪ್ರೈಸಸ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇತ್ತು. ಆದ್ರೆ ಈ ಸಿಲ್ವರ್ ಅಲ್ಲಿ ಯಾವಾಗ ರ್ಯಾಲಿ ಕಾಣಿಸ್ತು ಅಂದ್ರೆ ಅಕ್ಟೋಬರ್ 1 ಇಂದ ಶುರುವಾಗಿ ಅಕ್ಟೋಬರ್ 15ಗೆ ಇದು ನಿಂತೋಯ್ತು. ಇವಾಗ ಅಕ್ಟೋಬರ್ 1 ಇಂದ 15 ಮಧ್ಯ ಏನ್ ನಡೀತು, ಏನ್ ಅಪ್ಡೇಟ್ ಬಂದಿದೆ ಈ ಸಿಲ್ವರ್ ರಿಲೇಟೆಡ್ ಆಗಿ ಅಂತ ನೋಡ್ಕೊಂಡ್ರೆ ಲಂಡನ್ ಮಾರ್ಕೆಟ್ ಅಲ್ಲಿ ಸಿಲ್ವರ್ ಸಪ್ಲೈ ತುಂಬಾನೇ ಕಮ್ಮಿ ಇದೆ ಅಂತ ಅಪ್ಡೇಟ್ ಆಯ್ತು. ಅದರಿಂದ ಗ್ಲೋಬಲಿ ಈ ಸಿಲ್ವರ್ಗೆ ತುಂಬಾನೇ ಡಿಮ್ಯಾಂಡ್ ಇನ್ಕ್ರೀಸ್ ಆಯ್ತು. ಅವಾಗ ಈ ಸಿಲ್ವರ್ ಪ್ರೈಸಸ್ ಆಟೋಮೆಟಿಕ್ ಆಗಿ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗಿದ್ದು. ಮತ್ತೆ ಇವಾಗ ಪ್ರೆಸೆಂಟ್ ನೋಡ್ಕೊಂಡ್ರೆ ಲಂಡನ್ ಅಲ್ಲಿ ಸಿಲ್ವರ್ ಸಪ್ಲೈ ಇಂಪ್ರೂವ್ ಆಗಿದೆ, ಜೊತೆಗೆ ಮಾರ್ಕೆಟ್ ಕೂಡ ಸ್ಟೆಬಿಲೈಸ್ ಆಗಿದೆ. ಅದರಿಂದ ಈ ಸಿಲ್ವರ್ ಪ್ರೈಸಸ್ ಫಾಲ್ ಆಗ್ತಾ ಇರೋದು. ಅದ್ರ ಜೊತೆಗೆ ಇವಾಗ ಪ್ರತಿಯೊಬ್ರು ಈ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಸಿಲ್ವರ್ ಪ್ರೈಸಸ್ ಫಾಲ್ ಆಗ್ತಾ ಇದೆ ಅಂತ ಪ್ರತಿಯೊಬ್ರು ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾ ಇದ್ದಾರೆ. ಎಕ್ಸಾಂಪಲ್, ಇವಾಗ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿಯೊಬ್ರು ಈ ಸಿಲ್ವರ್ ETF ಅಲ್ಲಿ ಇನ್ವೆಸ್ಟ್ ಮಾಡಿದ್ರಲ್ವಾ, ಇವರು ಸಹ ಪ್ರಾಫಿಟ್ ಬುಕಿಂಗ್ ಮಾಡ್ಕೊತಾ ಇದ್ದಾರೆ. ಅದರಿಂದ ನಮ್ಮ ಮಾರ್ಕೆಟ್ ಅಲ್ಲಿ ಈ ಸಿಲ್ವರ್ ETF ನೋಡ್ಕೊಂಡ್ರೆ ಇವತ್ತು ಸಹ ಪ್ರತಿಯೊಂದು ETF 7 to 8% ವರ್ಗು ಫಾಲ್ ಆಗ್ತಾನೆ ಇದೆ. ಇವಾಗ ಲಾಸ್ಟ್ 1 ವೀಕ್ ಇಂದನೂ ಫಾಲ್ನ ನೋಡ್ತಾನೆ ಬರ್ತಾ ಇದೀವಿ. ನೋಡೋಣ ಈ ಫಾಲ್ ಇನ್ನ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ ಅಂತ. ಆದ್ರೆ ಫ್ರೆಂಡ್ಸ್, ಇವಾಗ ಈ ಸಿಲ್ವರ್ಗೆ ಡಿಮ್ಯಾಂಡ್ ಏನಿದೆ ಇಂಡಸ್ಟ್ರಿ ಪ್ರಕಾರ ಅದು ಮಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿದೆ. ಆದರೆ ಈ ಸಿಲ್ವರ್ ನೋಡ್ಕೊಂಡ್ರೆ ತುಂಬಾನೇ ವೊಲೆಟೈಲ್ ಆಗಿರುತ್ತಲ್ವಾ, ಅದಕ್ಕೋಸ್ಕರ ಯಾರಾದರೂ ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡಿ, ಜೊತೆಗೆ ಲಾಂಗ್ ಟರ್ಮ್ಗೋಸ್ಕರನಾದರೂ ಇನ್ವೆಸ್ಟ್ ಮಾಡಿ. ಜೊತೆಗೆ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡ್ಕೊಂಡ್ರೆ ಬ್ರೋಕರೇಜಸ್ ಸಹ ಈ ಗೋಲ್ಡ್ಗೆ ಮತ್ತು ಸಿಲ್ವರ್ಗೆ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಇವಾಗ ಪ್ರತಿಯೊಬ್ಬರು ಎಷ್ಟೆಷ್ಟು ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ ಗೋಲ್ಡ್ಗೆ ಅಂತ ನೀವು ಇಲ್ಲೇ ಸ್ಕ್ರೀನ್ ಮೇಲೆ ನೋಡ್ಬೋದು. ಇವಾಗ ಹೈಯೆಸ್ಟ್ ಅಂತ ಅಂದರೆ 10 ಗ್ರಾಮ್ಸ್ ಗೋಲ್ಡ್ ನೆಕ್ಸ್ಟ್ ದಿವಾಲಿಗೆಲ್ಲ 1,50,000ಕ್ಕೆ ರೀಚ್ ಆಗುತ್ತೆ ಅಂತ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಅದೇ ಥರ ಸಿಲ್ವರ್ಗೂ ಸಹ ಟಾರ್ಗೆಟ್ ಪ್ರೈಸ್ನ ಕೊಟ್ಟಿದ್ದಾರೆ. ಇವಾಗ KDF ಇನ್ಕಾಪರ್ ಆದರೆ 1 kg ಸಿಲ್ವರ್ 2.5 ಲಕ್ಷಕ್ಕೆ ರೀಚ್ ಆಗುತ್ತೆ ನೆಕ್ಸ್ಟ್ ದಿವಾಲಿ ಅಷ್ಟೊತ್ತಿಗೆ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ ನೆಕ್ಸ್ಟ್ ವರ್ಷಕ್ಕೆಲ್ಲ ಗೋಲ್ಡ್ ಮತ್ತು ಸಿಲ್ವರ್ ಎಷ್ಟು ಪಾಸಿಟಿವ್ ಆಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ನಾನು ಏನು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ ಅದನ್ನು ಪ್ರತಿಯೊಬ್ಬರೂ ನೆನ್ಪಿಟ್ಕೊಂಡಿರಿ. ಇವಾಗ JP Morganನ ಗ್ಲೋಬಲ್ ಸ್ಟ್ರಾಟಜಿಸ್ಟ್ ಆದ ಡೇವಿಡ್ ಕೇಲಿ ಅವರು ಇದ್ದಾರಲ್ವಾ, ಇವರಾದರೆ US ರಿಲೇಟೆಡ್ ಆಗಿ ಸ್ವಲ್ಪ ನೆಗೆಟಿವ್ ಸ್ಟೇಟ್ಮೆಂಟ್ಸ್ನ ಮಾಡಿದ್ದಾರೆ. ಏನಂದರೆ ಇವಾಗ ಪ್ರೆಸೆಂಟ್ US ಹತ್ರ ತುಂಬಾ ಹೈ ಲೆವೆಲ್ ಡೆಟ್ ಇದೆ, ಅಂದರೆ $37.8 ಟ್ರಿಲಿಯನ್ ಡೆಟ್ ಇದೆ. ಅದಕ್ಕೆ ಇಂಟ್ರೆಸ್ಟ್ ನೋಡ್ಕೊಂಡ್ರೆ $1.2 ಟ್ರಿಲಿಯನ್ ಇದೆ. ಅದರಿಂದ US ಎಕಾನಮಿಯಲ್ಲಿ ಡೆಟ್ ಲೆವೆಲ್ಸ್ ನೋಡ್ಕೊಂಡ್ರೆ ತುಂಬಾ ಹೈಯಲ್ಲಿದೆ. ಆದರೆ ಇವಾಗ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾಕಂದರೆ US ಮಾರ್ಕೆಟ್ ನೋಡ್ಕೊಂಡ್ರೆ ಪ್ರತಿದಿನ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಗೋಲ್ಡ್ ಪ್ರೈಸಸ್ ನೋಡ್ಕೊಂಡ್ರು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಜೊತೆಗೆ US ಮಾರ್ಕೆಟ್ ಏನು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ, ಇದು ಬರೀ ಡೊನಾಲ್ಡ್ ಟ್ರಂಪ್ ಅವರು ಯಾವ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ ಅನ್ನೋದ್ರ ಮೇಲೆ US ಮಾರ್ಕೆಟ್ ಸಹ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಆದ್ರೆ ಕಮಿಂಗ್ ಟೈಮಲ್ಲಿ ಇದು US ಎಕಾನಮಿನ ತುಂಬಾನೇ ಎಫೆಕ್ಟ್ ಮಾಡುತ್ತೆ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇವಾಗ ಯಾರಾದರೂ US ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ನಿಮ್ಮ ಪೋರ್ಟ್ಫೋಲಿಯೋನ ಸ್ವಲ್ಪ ಡೈವರ್ಸಿಫೈ ಮಾಡಿ ಅಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ಇದರ ರಿಲೇಟೆಡ್ ಆಗಿ ನಿಮ್ಮ ಒಪಿನಿಯನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಈ ಥರ ಕಾಂಪ್ಲಿಕೇಟೆಡ್ ಇನ್ಫಾರ್ಮೇಷನ್ ಎಲ್ಲ ಸಿಂಪ್ಲಿಫೈ ಮಾಡಿ ನಿಮ್ಮ ಮುಂದೆ ತರ್ತಾ ಇದೀವಲ್ಲ, ಯಾವುದೇ ಪಾಯಿಂಟಲ್ಲಿ ನಾನು ಹೇಳೋ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ಬ್ಯಾಂಕ್ ನಿಫ್ಟಿ ನೋಡಿಕೊಂಡ್ರೆ ಹೊಸ ಆಲ್ ಟೈಮ್ ಹೈಸ್ನ ಟಚ್ ಮಾಡಿದೆ. ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗಲ್ಲಿ ಎಬೋವ್ 500 ಪಾಯಿಂಟ್ಸೇ ಪಾಸಿಟಿವ್ ಓಪನ್ ಆಯಿತು. ಯಾಕಂದರೆ ಮೋಸ್ಟ್ ಆಫ್ ದ ಬ್ಯಾಂಕ್ಸ್ ಎಲ್ಲ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್, ಇವಾಗ ನೀವು ಅನ್ಕೊಬೋದು ಬ್ಯಾಂಕ್ ನಿಫ್ಟಿಯಲ್ಲೇ ಹೆವಿ ವೇಟೇಜ್ ಕಂಪನೀಸ್ ಆದ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ನೋಡಿಕೊಂಡ್ರೆ ಇವತ್ತು ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಲ್ವಾ. ಆದ್ರೂ ಇವತ್ತು ಈ ಬ್ಯಾಂಕಿಂಗ್ ಸೆಕ್ಟರ್ ಯಾಕೆ ಇಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ಪ್ರತಿಯೊಂದು ಬ್ಯಾಂಕ್ಸ್ ನೋಡ್ಕೊಂಡ್ರು 5 to 10% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂತ ಹೇಳೋದಕ್ಕೂ ಮುಂಚೆ ಫಸ್ಟ್ ಇವಾಗ HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ ಅಂತ ಮಾತಾಡ್ಕೊಳ್ಳೋಣ. ಫಸ್ಟ್ ಇವಾಗ HDFC ಬ್ಯಾಂಕ್ ನೋಡಿಕೊಂಡ್ರೆ ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ಸ್ವಲ್ಪ ಪಾಸಿಟಿವ್ಗೆ ಓಪನ್ ಆಯಿತು. ಯಾಕಂದರೆ ಇವ್ರ ರಿಸಲ್ಟ್ ಸ್ವಲ್ಪ ಪಾಸಿಟಿವ್ಗೆ ಪೋಸ್ಟ್ ಮಾಡಿದ್ದಾರೆ. ಆದರೆ ಈ ಕಂಪನಿ ರಿಲೇಟೆಡ್ ಆಗಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರಿಂದ ಇವತ್ತು ಸ್ವಲ್ಪ ಫಾಲ್ ಆಗಿದೆ. ನೆಕ್ಸ್ಟ್ ಇವಾಗ ಈ ಕಂಪನಿ ರಿಸಲ್ಟ್ಸ್ ನೋಡಿಕೊಂಡ್ರೆ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 5% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ
10% ಇನ್ಕ್ರೀಸ್ ಆಗಿದೆ. ಮತ್ತೆ ಕ್ವಾರ್ಟರ್ ನೋಡ್ಕೊಂಡ್ರು ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡ್ಕೊಂಡ್ರೆ ಇಯರ್ ಆನ್ ಇಯರಲ್ಲಿ ಡೆಪಾಸಿಟ್ಸ್ ಆದರೆ 15% ಗ್ರೋ ಆಗಿದೆ. ಕ್ವಾರ್ಟರಲ್ಲಿ 2% ಗ್ರೋ ಆಗಿದೆ. ಲೋನ್ಸ್ ಆದರೆ ಇಯರ್ ಆನ್ ಇಯರಲ್ಲಿ 9% ಗ್ರೋ ಆಗಿದೆ. ಕ್ವಾರ್ಟರಲ್ಲಿ 1.9% ಇನ್ಕ್ರೀಸ್ ಆಗಿದೆ. ಅದಾದಮೇಲೆ ಅಸೆಟ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಿದೆ. ಮತ್ತೆ ಏನಕ್ಕೆ ಫಾಲ್ ಆಗಿದೆ ಅಂತ ನೋಡಿಕೊಂಡ್ರೆ ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ ಸ್ವಲ್ಪ ಫಾಲ್ ಆಗಿದೆ. ಇವಾಗ ಪ್ರೀವಿಯಸ್ ಕ್ವಾರ್ಟರಲ್ಲಿ 3.35% ಬಂದಿತ್ತು, ಆದರೆ ಈ ಕ್ವಾರ್ಟರಲ್ಲಿ 3.27%ಗೆ ಫಾಲ್ ಆಗಿದೆ. ಅದರಿಂದ ಏನಾದರೂ HDFC ಬ್ಯಾಂಕ್ ಫಾಲ್ ಆಗಿದೆ. ಮತ್ತು ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿರೋದ್ರಿಂದ ಮೋರ್ಗನ್ ಸ್ಟ್ಯಾನ್ಲಿ ಅವರು, ICICI ಸೆಕ್ಯೂರಿಟೀಸ್ ಅವರು, ಎಲಾರಾ ಕ್ಯಾಪಿಟಲ್ ಅವರು ಈ ಕಂಪನಿಗೆ ಓವರ್ವೈಟ್ ರೇಟಿಂಗ್ನ ಕೊಟ್ಟಿದ್ದಾರೆ. ಅದಾದಮೇಲೆ ICICI ಬ್ಯಾಂಕ್ ನೋಡಿಕೊಂಡ್ರೆ ಇವತ್ತು ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 3%ವರೆಗೂ ಫಾಲ್ ಆಗಿದೆ. ಯಾಕಂದರೆ ಇವರೊಂದು ಸ್ವಲ್ಪ ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ನೋಡಿಕೊಂಡ್ರೆ 4% ಗ್ರೋ ಆಗಿದೆ. ಪ್ರಾಫಿಟ್ಸ್ ಆದರೆ 5% ಗ್ರೋ ಆಗಿದೆ. ನೆಟ್ ಇಂಟ್ರೆಸ್ಟ್ ಇನ್ಕಮ್ ಆದರೆ 7% ಗ್ರೋ ಆಗಿದೆ. ಆದರೆ ಗ್ರಾಸ್ NPA ಫಾಲ್ ಆಗಿದೆ. ಅದರಿಂದನೇ ಇವತ್ತು ಈ ಥರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಡೆಪಾಸಿಟ್ಸ್ ಅಷ್ಟೇ ಇಯರ್ ಆನ್ ಇಯರಲ್ಲಿ 9% ಇನ್ಕ್ರೀಸ್ ಆಗಿದೆ. ಜೊತೆಗೆ ಎಸ್ಟಿಮೇಟೆಡ್ಗಿನ್ನ ಸ್ವಲ್ಪ ರಿಸಲ್ಟ್ಸ್ನ ವೀಕಾಗಿ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೂ ಫಾಲ್ ಆಗಿದೆ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್, ಇವಾಗ ಈ ಎರಡು ಕಂಪನೀಸ್ ಬಿಟ್ಟರೆ ಮಿಕ್ಕಿರೋ ಕಂಪನೀಸ್ ಎಲ್ಲ ಯಾಕಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದಾವೆ ಅಂತ ನೋಡಿಕೊಂಡ್ರೆ ಈ ವೀಕೆಂಡಲ್ಲೇ ಬರೀ ಇವೆರಡು ಕಂಪನೀಸ್ ಮಾತ್ರನೇ ಅಲ್ಲ, ಇನ್ನು 10 ಕಂಪನೀಸ್ ಕೂಡ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದ್ರ ಜೊತೆಗೆ ಫಸ್ಟ್ RBL ಬ್ಯಾಂಕ್ ನೋಡಿಕೊಂಡ್ರೆ ಈ ಬ್ಯಾಂಕ್ ಸಹ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ, ಆದರೆ ವೀಕ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದೆ. ಆದರೂ ಸಹ ಇವತ್ತು ನಿಯರ್ಲಿ 10%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಎಮರೈಟ್ಸ್ನ NBD ಬ್ಯಾಂಕ್ ಅವರಾದರೆ ಈ ಬ್ಯಾಂಕಲ್ಲಿ 60% ಸ್ಟೇಕ್ನ ಅಕ್ವೈರ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಅದರಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಅದಾದಮೇಲೆ US ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಆದರೆ 10% ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಇವರು ಮಿಕ್ಸ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಆದರೆ ಇವತ್ತು ನಮ್ಮ ಮಾರ್ಕೆಟ್ ಟೈಮಲ್ಲೇ 73 ಲ್ಯಾಕ್ ಶೇರ್ಸ್ ಎಕ್ಸ್ಚೇಂಜ್ ಆಗಿದೆ, ಅದರಿಂದ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಮತ್ತು DCB ಬ್ಯಾಂಕ್ ಆದರೆ ತುಂಬಾ ಪಾಸಿಟಿವ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇವಾಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್, IDBI ಬ್ಯಾಂಕ್, ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಇಂಡಿಯಾ, ಈ ಥರ ಪ್ರತಿಯೊಂದು ಬ್ಯಾಂಕ್ ಸಹ ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾವೆ. ಅದರಿಂದ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ್ದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ದರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಪ್ರತಿಯೊಂದು ಕಮೆಂಟ್ಗೂ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.